ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಾಜಧಾನಿ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವಂಥ ಪ್ರಸನ್ನ ಚಿತ್ರಮಂದಿರದಲ್ಲಿ ಕೋಟಿಗೊಬ್ಬ ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನು ಕಾಣ್ತಾ ಇದೆ. ಯಾವ ಮಟ್ಟಕ್ಕೆ ಕಾಣ್ತಾ ಇದೆ ಅಂತ ಕೇಳಿದರೆ ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಷ್ಣುದಾದ ಅವರ ಹೌಸ್ಫುಲ್ ಕಟೌಟ್ನ ಮುಂದೆ ಪ್ರೇಕ್ಷಕರು ಫೋಟೋಶೂಟನ್ನು ಮಾಡಿಸ್ಕೋತಾ ಇದ್ದಾರೆ. ನೋಡ್ತಾ ಇದ್ದಾರೆ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಇದೆ ಅಂತ. ರಾತ್ರಿಯ ಪ್ರದರ್ಶನ, ಒಂದು ಪ್ರದರ್ಶನ ಮುಗಿಸಿ ಪ್ರೇಕ್ಷಕರು ಹಿಂತಿರುಗಿ ಹೋಗಬೇಕಾದ್ರೆ ಫೋಟೋಶೂಟನ್ನು ಮಾಡಿಸ್ತಾ ಇರೋದು. ಮತ್ತೊಂದು ಕಡೆಯಲ್ಲಿ ಮುಂದಿನ ಪ್ರದರ್ಶನಕ್ಕೆ ಪ್ರೇಕ್ಷಕರು ಎಂಟ್ರಿ ಆಗ್ತಾ ಇರೋದು. ಯಾವ ಮಟ್ಟದಲ್ಲಿದೆ ನೋಡಿ. ಹಿರಿಯರಿದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ 25 ವರ್ಷದ ಹಿಂದಿನ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದಾರಂತಾದರೆ ಸಣ್ಣ ವಿಚಾರ ಅಲ್ವೇ ಅಲ್ಲ. ಹೌಸ್ಫುಲ್ ಪ್ರದರ್ಶನ ಮೊನ್ನೆ ವೀಕೆಂಡ್ನಲ್ಲಿ ಯಾವಾಗ ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲ 15 ಪ್ರದರ್ಶನ ಹೌಸ್ಫುಲ್ಲು ನೋಡಿ. ಫೋಟೋಶೂಟ್ ಮಾಡಿಸ್ತಾ ಇರೋದು ಇದು ನೆನ್ನೆಯ ದೃಶ್ಯ, ಅಂದರೆ ಮಂಗಳವಾರದ ದೃಶ್ಯ. ಇದ್ಯಾವುದೋ ವೀಕೆಂಡ್ನ ದೃಶ್ಯಾವಳಿ ಅಲ್ಲ. ನಿನ್ನೆ ಈ ಸಿನಿಮಾಗೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ಇತ್ತು ಅಂತ ಕೇಳಿದರೆ ಈ ಮಟ್ಟದಲ್ಲಿ ಇತ್ತು ನೋಡಿ. ಚಿತ್ರಮಂದಿರದ ಹೊರಗಡೆ ಪ್ರೇಕ್ಷಕರು ಸರತಿ ಸಾಲಿನಲ್ಲಿ ನಿಂತು ಟಿಕೆಟನ್ನು ಪಡ್ಕೊಂಡು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ಪರಿ ಇದು. ಪ್ರಸ್ತುತ ದಿನಗಳಲ್ಲಿ ಇಂತಹ ಈ ಸರತಿ ಸಾಲಾಗಿರ್ಬೋದು, ಹೊರಗಡೆ ನಿಂತು ಸಿನಿಮಾಗಾಗಿ ಕಾಯ್ತಾ ಇರೋದಾಗಿರ್ಬೋದು, ಇವೆಲ್ಲ ಇಲ್ಲ. ಅದು ಎಂಥ ಸಿನಿಮಾ ಬಂದರೂ ಇಲ್ಲ. ಅಂಥದ್ರಲ್ಲಿ ಈ ಸಿನಿಮಾಗೆ ಮಂಗಳವಾರ ಸಿಕ್ಕಿರುವಂಥ ರೆಸ್ಪಾನ್ಸ್ ಇದು. ಭರ್ಜರಿಯಾದಂಥ ಪ್ರತಿಕ್ರಿಯೆ ಈ ಸಿನಿಮಾಗೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಸಿಕ್ಕಿದೆ. ಬೃಹತ್ ಚಿತ್ರಮಂದಿರ, ಪ್ರಸನ್ನ ಚಿತ್ರಮಂದಿರ ನೋಡಿದವ್ರಿಗೆ ಗೊತ್ತಿದೆ ಯಾವ ಮಟ್ಟಕ್ಕೆ ಇದೆ ಅಂತ. ಇಂಥ ಚಿತ್ರಮಂದಿರ ಹೌಸ್ಫುಲ್ ಆಗೋದು ಸಣ್ಣ ವಿಚಾರ ಅಲ್ಲ. ಹಿಂದೆಲ್ಲ ಆಗ್ತಾ ಇತ್ತು, ಪ್ರಸ್ತುತ ಆಗಬೇಕಲ್ವಾ. ಪ್ರಸ್ತುತ ಕೂಡ ಹೌಸ್ಫುಲ್ ಆಗ್ತಾ ಇದೆ. ಅದು 25 ವರ್ಷದ ಹಳೆಯ ಸಿನಿಮಾಗಂತಾದರೆ ಇದು ಸಣ್ಣ ವಿಚಾರ ಅಲ್ವೇ ಅಲ್ಲ. ನಮ್ಮ ಕನ್ನಡ ಸಿನಿಮಾಗೆ ಪ್ರೇಕ್ಷಕರು ಇದೇ ಮಟ್ಟದಲ್ಲಿ ನುಗ್ಗಿ ಬರಬೇಕು ಚಿತ್ರಮಂದಿರಕ್ಕೆ. ಮೊನ್ನೆ ಒಂದಿಷ್ಟು ಮಂದಿ ಹೇಳ್ತಾ ಇದ್ರು ವೀಕೆಂಡು ಬರ್ತಾರೆ, ಸೋಮವಾರ ಮಂಗಳವಾರ ನಂತರ ನೋಡೋಣ, ಪ್ರೇಕ್ಷಕರು ಬರಬೇಕಲ್ವಾ ಅಂತ. ಮತ್ತು ಇಲ್ಲಿ ಬಂದಿದ್ಯಾರು? ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಿರೋದೇನು ಅಲ್ಲ. ಹಾಗೆ ನೋಡಿದರೆ ಈ ಏನು ಹೇಳ್ತಾರಲ್ಲ, ವೀಕೆಂಡ್ನಲ್ಲಿ ಹೌಸ್ಫುಲ್ ಆಗುತ್ತೆ, ಸೋಮವಾರದ ನಂತರ ನೋಡೋಣ ಅಂತ. ಪ್ರಸ್ತುತ ದಿನಗಳಲ್ಲಿ ವೀಕೆಂಡ್ ಬಿಟ್ಟಾಕಿ ಮೊದಲ ದಿನದ ಮೊದಲ ಪ್ರದರ್ಶನ ಏನಿದೆ ಆ ಪ್ರದರ್ಶನವನ್ನು ಹೊರತುಪಡಿಸಿ ಮ್ಯಾಟಿನಿ ಶೋಗೇನೇ ಪ್ರೇಕ್ಷಕರು ಇರಲ್ಲ. ಅಂದರೆ ಈ ಹೌಸ್ಫುಲ್ ಅನ್ನೋದು ಕೇವಲ ಮೊದಲ ದಿನದ ಮೊದಲ ಪ್ರದರ್ಶನಕ್ಕಷ್ಟೇ ಮೀಸಲಾಗಿದೆ. ಈ ಸ್ಟಾರ್ ನಟರ ಸಿನಿಮಾಗಳು ಬಂದರಷ್ಟೇ ವೀಕೆಂಡ್ನಲ್ಲಿ ಹೌಸ್ಫುಲ್ ಆಗುತ್ತೆ. ಹಾಗಂತ ಎಲ್ಲ ಶೋಗಳು ಹೌಸ್ಫುಲ್ ಆಗುತ್ತಾ? ಇಲ್ಲ. ಅಂಥದ್ರಲ್ಲಿ ದಾದವರ 25 ವರ್ಷಗಳ ಹಳೆಯ ಸಿನಿಮಾ ಒಂದು ರಿಲೀಸ್ ಆಗಿದೆ. ವೀಕೆಂಡ್ನಲ್ಲಿ ಎಲ್ಲ ಪ್ರದರ್ಶನಗಳು 5ಕ್ಕೆ 5 ಪ್ರದರ್ಶನ ಆರಂಭದಲ್ಲಿ ಇದ್ದಿದ್ದು. ರಾತ್ರಿ 10:30 ಪ್ರದರ್ಶನ ಇರಲಿಲ್ಲ. ಅದಾದ ಬಳಿಕ ಸೇರ್ಪಡೆ ಆಗಿರೋದು. ಆರಂಭದಲ್ಲಿ 4 ಪ್ರದರ್ಶನ ಅಂತಿದ್ದು. ಅಷ್ಟಕ್ಕಷ್ಟು ಪ್ರದರ್ಶನ ಕೂಡ ಹೌಸ್ಫುಲ್ ಆಯಿತು. ಅದು ಕೇವಲ ಒಂದು ದಿನದ ಆಟ ಅಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ ಒಟ್ಟು 15 ಪ್ರದರ್ಶನ ಹೌಸ್ಫುಲ್ಲು. ಭರ್ಜರಿ ಅಂತ ಪ್ರದರ್ಶನವನ್ನು ಈ ಸಿನಿಮಾ ಕಂಡಿತು. ಮೊನ್ನೆ ಸೋಮವಾರ ಕೂಡ ಆಲ್ಮೋಸ್ಟ್ ಫುಲ್ ಆಗಿತ್ತು. ಇದು ನಿನ್ನೆ ಮಂಗಳವಾರದ ದೃಶ್ಯ. ಮಂಗಳವಾರ ಕೂಡ ಇದನ್ನು ಹೌಸ್ಫುಲ್ ಆಗಿಲ್ಲ. ಆದರೂ ಪ್ರೇಕ್ಷಕರು ಯಾವ ಮಟ್ಟಕ್ಕಿದ್ದರು? ಕುಟುಂಬ ಸಮೇತರಾಗಿ ಬಂದರು, ಚಿತ್ರಮಂದಿರಕ್ಕೆ ನುಗ್ಗಿ ಬಂದರು, ಸರತಿ ಸಾಲಿನಲ್ಲಿ ಪ್ರೇಕ್ಷಕರು ನಿಂತು ಟಿಕೆಟನ್ನು ಪಡ್ಕೊಂಡ್ರು. ಆಲ್ಮೋಸ್ಟ್ ಫುಲ್ ಆಗಿತ್ತು ಚಿತ್ರಮಂದಿರ. ಮತ್ತೇನು ಬೇಕು? ಈ ಮಟ್ಟದಲ್ಲಿ ಮೊದಲ ದಿನವೇ ಯಾವ ಹೊಸ ಸಿನಿಮಾ ಕೂಡ ಹೌಸ್ಫುಲ್ ಆಗಲ್ಲ. ಹೌಸ್ಫುಲ್ ಅಲ್ಲ, ಆಲ್ಮೋಸ್ಟ್ ಫುಲ್ ಆಗಲ್ಲ. ಹೌಸ್ಫುಲ್ ಬಿಟ್ಟಾಕಿ ಆಲ್ಮೋಸ್ಟ್ ಫುಲ್ಲೇ ಆಗಲ್ಲ. ಇಲ್ಲಿ ಹಂಗಲ್ವಲ್ಲ. ಮಂಗಳವಾರ ಈ ಮಟ್ಟಕ್ಕೆ ಭರ್ಜರಿಗೆ ಪ್ರದರ್ಶನವನ್ನು ಕಾಣುತ್ತೆ ಅಂತಾದರೆ ಸಣ್ಣ ವಿಚಾರ ಅಲ್ಲ ಇದು. ಮುಂದಿನ ವಾರದಿಂದ ಮುಂದಿನ ವಾರ ಅಲ್ಲ, ಈ ವಾರನೇ, ಈ 17ನೇ ತಾರೀಕಿನಿಂದ ಈ ಸಿನಿಮಾ ಮೈಸೂರು, ಮಂಡ್ಯ, ಹಾಸನದಲ್ಲಿ ರಿಲೀಸ್ ಆಗ್ತಾ ಇದೆ. ಯಾವ ರೀತಿ ಇದೆ, ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಅವೆಲ್ಲವನ್ನು ಹೇಳ್ತೀವಿ. ಅದು ಮುಂದಿನ ಭಾಗದಲ್ಲಿ. ನಮಸ್ಕಾರ.